ನಮಸ್ಕಾರ ಸ್ನೇಹಿತರೆ, ನಾನು ಇಂದು ಮಾತಾಡಲಿಕ್ಕೆ ಬಂದಿದ್ದು ICC ವುಮೆನ್ಸ್ T20 ವರ್ಲ್ಡ್ ಕಪ್, ಅದರಲ್ಲಿ ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ನಡುವಿನ ಪಂದ್ಯದ ಬಗ್ಗೆ. ಸ್ಮೃತಿ ಮಂಧಾನ 12 ಚೆಂಡಲ್ಲಿ 17 ರನ್ನು, 3 4 ಹೊಡೆದಿದ್ದಾರೆ. ಶಫಾಲಿ ವರ್ಮಾ 15 ಚೆಂಡಲ್ಲಿ 31 ರನ್ನು, 4 ಬೌಂಡರಿ, 1 ಸಿಕ್ಸ್ ಹೊಡೆದಿದ್ದಾರೆ. ಯಶ್ಚಿಕಾ ಭಾಟಿಯಾ 13 ಚೆಂಡಲ್ಲಿ 15 ರನ್ನು, 3 ಬೌಂಡರಿಯನ್ನು ಹೊಡೆದಿದ್ದಾರೆ. ಜಮೀಮಾ ರಾಡ್ರಿಗಸ್ 14 ಚೆಂಡಲ್ಲಿ 12 ರನ್ನು, 1 ಬೌಂಡರಿಯನ್ನು ಹೊಡೆದಿದ್ದಾರೆ. ಹರ್ಮನ್ಪ್ರೀತ್ ಕೌರ್ 22 ಚೆಂಡಲ್ಲಿ 24 ರನ್ನು, 2 ಬೌಂಡರಿಯನ್ನು ಹೊಡೆದಿದ್ದಾರೆ. ದೀಪ್ತಿ ಶರ್ಮಾ 21 ಚೆಂಡಲ್ಲಿ 29 ರನ್ನು, 3 ಬೌಂಡರಿಯನ್ನು ಹೊಡೆದಿದ್ದಾರೆ. ರಿಚಾ ಘೋಷ್ 14 ಚೆಂಡಲ್ಲಿ 15 ರನ್ನು, 2 ಬೌಂಡರಿಯನ್ನು ಹೊಡೆದಿದ್ದಾರೆ. ಅರುಣ್ಗತಿ ರೆಡ್ಡಿ 7 ಚೆಂಡಲ್ಲಿ 6 ರನ್ನು, ನಾಟ್ಔಟ್ ಆಗಿ ಇದ್ದರು. ಪ್ರೇಮಾ ರಾವತ್ 2 ಚೆಂಡಲ್ಲಿ 3 ರನ್ನು, ನಾಟ್ಔಟ್ ಆಗಿ ಇದ್ದರು. ಭಾರತ ತಂಡ 158ಕ್ಕೆ 7 ವಿಕೆಟ್ಗಳನ್ನು ಕಳೆದುಕೊಂಡಿತು. ಸೌತ್ ಆಫ್ರಿಕಾ ತಂಡದ ಪರವಾಗಿ 5 ವಿಕೆಟ್ ತೆಗೆದಿದ್ದಾರೆ. ಮರಿಜಾನ್ ಕಾಪ್ 2 ವಿಕೆಟ್, ಶದ್ಮನ್ ಇಸ್ಮಾಯಿಲ್ 2 ವಿಕೆಟ್, ಕಾಕಾ 1 ವಿಕೆಟ್, ಮಲಾಬಾ 1 ವಿಕೆಟ್, ನಡೀನ್ ಡಿ ಕ್ಲಾರ್ಕ್ 1 ವಿಕೆಟ್. ಸೌತ್ ಆಫ್ರಿಕಾ ತಂಡಕ್ಕೆ 159 ರನ್ ಟಾರ್ಗೆಟ್ ಆಗಿತ್ತು. ಸೌತ್ ಆಫ್ರಿಕಾ ತಂಡದ ಪರವಾಗಿ ಲಾರಾ ವುಲ್ವರ್ಟ್ 21 ಚೆಂಡಲ್ಲಿ 20 ರನ್ನು, 2 ಬೌಂಡರಿ, 1 ಸಿಕ್ಸ್ ಹೊಡೆದಿದ್ದಾರೆ. ತಂಜಿಮಮ್ ಬ್ರಿಡ್ಸ್ 36 ಚೆಂಡಲ್ಲಿ 40 ರನ್ನು, 2 ಬೌಂಡರಿ, 1 ಸಿಕ್ಸ್ ಹೊಡೆದಿದ್ದಾರೆ. ಮರಿಜಾನ್ ಕಾಪ್ 45 ಚೆಂಡಲ್ಲಿ 81 ರನ್ನು, 7 ಬೌಂಡರಿ, 4 ಸಿಕ್ಸ್ ಹೊಡೆದಿದ್ದಾರೆ. ನಡೀನ್ ಡಿ ಕ್ಲಾರ್ಕ್ 7 ಚೆಂಡಲ್ಲಿ 5 ರನ್ನು, 1 ಬೌಂಡರಿಯನ್ನು ಹೊಡೆದಿದ್ದಾರೆ. ರಯಾನ್ 4 ಚೆಂಡಲ್ಲಿ 10 ರನ್ನು, 2 ಬೌಂಡರಿಯನ್ನು ಹೊಡೆದಿದ್ದಾರೆ. ನಾಟ್ಔಟ್ ಆಗಿದ್ದರು. ಮರಿಜಾನ್ ಕಾಪ್ ಅರ್ಧಶತಕ ಹೊಡೆದಿದ್ದರು. ಅದ್ಭುತವಾದ ಆಟವನ್ನು ಮರಿಜಾನ್ ಕಾಪ್ ಆಡಿದ್ದಾರೆ. 161 ರನ್ನಿಗೆ 4 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. 6 ವಿಕೆಟ್ಗಳ ಭಾರೀ ಜಯ ಸೌತ್ ಆಫ್ರಿಕಾ ತಂಡಕ್ಕೆ ಸಿಕ್ಕಿದೆ. ಭಾರತ ತಂಡದ ಪರವಾಗಿ ಇಬ್ಬರೇ ವಿಕೆಟ್ ತೆಗೆದಿದ್ದು. ಶ್ರೀಚರಣಿ 3 ವಿಕೆಟ್, ಶಫಾಲಿ ವರ್ಮಾ 1 ವಿಕೆಟ್. ಆಲ್ರೌಂಡರ್ ಆಟವನ್ನಾಡಿದ ಮರಿಜಾನ್ ಕಾಪಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗುತ್ತೆ. ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ.